ಎಸ್ ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ಏನಂತ ನೋಡೋಣ. ಎಸ್ ಪರಪ್ಪನಾಗ್ರಹಾರ ಜೈಲಿನಲ್ಲಿ ಶಶಿಕಲಾಗೆ ಸೌಲಭ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಕಾರಾಗೃಹ ಡಿಐಜಿ ರೂಪಾ ವಿರುದ್ಧ ದೂರು ದಾಖಲಾಗಿದೆ. ಎಐಎಡಿಎಂಕೆ ರಾಜ್ಯ ಕಾರ್ಯದರ್ಶಿ ಪುಗಳೆಂದಿ ದೂರನ್ನ ದಾಖಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಕಾನೂನು ಸಚಿವರು, ಸಾರಿಗೆ ಸಚಿವರ ಜೊತೆಗೆ ವಿಶೇಷ ತನಿಖಾ ದಳದ ಮುಖ್ಯಸ್ಥ ವಿನಯ್ ಕುಮಾರ್ ಅವರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ದೂರನ್ನ ಸಲ್ಲಿಸಿದ್ದಾರೆ. ವರ್ಗಾವಣೆ ಬಳಿಕ ಕೂಡ ಕಾರಾಗೃಹದ ಅವ್ಯವಹಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ ಕುರಿತು ಮಾಧ್ಯಮಗಳಲ್ಲಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಕಾರಾಗೃಹ ಅವ್ಯವಹಾರಗಳ ಕುರಿತು ತನಿಖೆ ನಡೀತಾ ಇದೆ. ಇದರ ಮಧ್ಯೆ ಮಾಧ್ಯಮಗಳಿಗೆ ಹೇಳಿಕೆ ನೀಡೋದು ಸಮಂಜಸವಲ್ಲ, ಅದು ತನಿಖೆ ಮೇಲೆ ಪ್ರಭಾವವನ್ನು ಬೀರೋ ಸಾಧ್ಯತೆ ಇದೆ ಅಂತ ದೂರನ್ನ ನೀಡಿದ್ದಾರೆ. ಇನ್ನು ಕೂಡಲೇ ರೂಪಾ ವಿರುದ್ಧ ಇಲಾಖೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿರುವ ಪ್ರತಿನಿಧಿ ಗಂಗಾಧರ್ ವಾಗಟ. ಗಂಗಾಧರ್, ಇಲ್ಲೆಲ್ಲ ಒಂದ್ ಕಡೆ ಡಿಐಜಿ ರೂಪಾ ಅವ್ರಿಗೆ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ ಈ ಸಮಸ್ಯೆ ಅಂತ. ಅವರು ಜೈಲಿನಲ್ಲಿರುವಂತಹ ಒಂದು ಅವ್ಯವಹಾರದ ವಿರುದ್ಧವಾಗಿ ಮಾತನಾಡಿದ್ರೆ ತಪ್ಪಾಗಿ ಹೋಯ್ತಾ ಅಂತ. ಅದರ ಬೆನ್ನಲ್ಲೇ ನೋಡೋದಾದ್ರೆ ಈಗ ಮತ್ತೊಂದು ದೂರನ ಕೂಡ ದಾಖಲಿಸಿದ್ದಾರೆ. ಏನಂದ್ರೆ ಇನ್ನೂ ಆ ಒಂದು ಮಾತನ್ನ ಮುಂದುವರಿಸ್ತಾನೆ ಇದ್ದಾರೆ ಅಂತ. ಸೊ ಯಾರಿಗೆಲ್ಲ ದೂರನ್ನ ದಾಖಲಿಸಿದ್ದಾರೆ, ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ ಆ ದೂರಲ್ಲಿ ಅಂತ? ಈ ಶಾಲಿನಿ ಏನಂದ್ರೆ ಪರಪ್ಪನಾಗ್ರಹ ಕಾರಾಗೃಹದಲ್ಲಿ ಏನು ಅಕ್ರಮ ಆರೋಪಗಳು ಕೇಳಿ ಬಂದಿತ್ತು. ಮತ್ತೆ ಅಲ್ಲಿ ಎಐಎಡಿಎಂಕೆ ಕಾರ್ಯದರ್ಶಿಯಾಗಿರುವಂತಹ ಶಶಿಕಲಾ ಅವರಿಗೆ ವಿಶೇಷ ಸೌಲಭ್ಯವನ್ನ ನೀಡಲಾಗ್ತಾ ಇದೆ ಅಂತ ಅಲ್ಲಿ ಅವರು ಏನು ಏನು ಅವರು ತನಿಖೆ ನಡೆಯುವವರೆಗೂ ಸಹ ಇವರು ಯಾವುದೇ ರೀತಿ ಆ ತನಿಖೆ ನಡೆಯುವವರೆಗೂ ಸಹ ಮತ್ತೆ ಈಗಾಗಲೇ ಏನು ವರ್ಗಾವಣೆ ಆಗಿದ್ದಾರೆ. ಮತ್ತೆ ಆ ವರ್ಗಾವಣೆ ಆಗಿದ್ರು ಸಹ ಅಗ್ರಹ ಏನು ಕಾರಾಗೃಹದ ಬಗ್ಗೆ ಮಾತನಾಡುವಂತಹ ಆ ಒಂದು ಇದು ಅವ್ರಿಗೆ ಇರೋದಿಲ್ಲ.